ಸೊ ಹಾಯ್ ಫ್ರೆಂಡ್ಸ್, ಹಲೋ, ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಿರ್ತೇವೆ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದ ಉದ್ದೇಶ ನಿಮಗೆಲ್ಲ ಗೊತ್ತಿರೋ ಹಂಗೆ ತಮ್ನೇಲ್ ಮೇಲೆ ನಾನು ಒಂದು ಟೈಟಲ್ನ ಹಾಕಿದ್ನಿ. ಆ ಒಂದು ಟೈಟಲ್ ಏನು ಅನ್ನೋದು ನಿಮ್ಗೆ ಗೊತ್ತೈತಿ. ಫ್ರೀಯಾಗಿ ರಿಚಾರ್ಜ್ನ ಮಾಡ್ಕೊಳ್ಳೋದ್ರ ಬಗ್ಗೆ ಮಾಡಿದೆ ಒಂದು ಟೈಟಲ್ನ ಬರೆದಿದ್ನಿ. ಸೊ ಫ್ರೆಂಡ್ಸ್, ನೀವೇನಾದ್ರು ಫ್ರೀಯಾಗಿ ರಿಚಾರ್ಜ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀರ, ಇವತ್ತಿನ ಒಂದು ವಿಡಿಯೋದಾಗ ನೀವು ಮಾಡ್ಕೋಬೋದಾ ಇಲ್ವಾ, ಅದು ರಿಯಲಾ ಫೇಕಾ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಾಗ ತಿಳಿಸ್ಕೊಡೋದನ್ನು. ಸೊ ಫ್ರೆಂಡ್ಸ್, ವಿಡಿಯೋನ ಪೂರ್ತಿಯಾಗಿ ಎಂಡ್ ಮಟ ನೋಡಿರಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ಇಷ್ಟ ಆತಪ್ಪ ಅಂದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ. ಹಂಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ಈ ಒಂದು ಕಂಟೆಂಟ್ನ ಈ ಒಂದು ವಿಡಿಯೋನ ನೀವು ಈ ಒಂದು ಕಂಟೆಂಟ್ನ ನೀವು ಒಂದು ಫ್ರೆಂಡ್ಸ್ ಸರ್ಕಲ್ನಾಗ ಶೇರ್ ಮಾಡಿರಿ. ಅವ್ರಿಗೂ ಕೂಡ ಗೊತ್ತಾಗಲಿ ಈ ಒಂದು ರಿಯಲ್ ಫೇಕ್ ಅನ್ನೋದ್ರ ಬಗ್ಗೆ ಗೊತ್ತಾಗಲಿ ರೀಚಾರ್ಜ್ ಮಾಡಿಸೋದ್ರೊಳಗೆ. ಸೊ ಫ್ರೆಂಡ್ಸ್, ವಿಷಯಕ್ಕೆ ಬರೋನು ತಡ ಮಾಡೋದು ಬೇಡ. ಮೊದಲಿಗೆ ನಿಮ್ಗೆ ಹೇಳಿಬಿಡ್ತಾನು. ನನಗೆ ರೀಸೆಂಟಾಗಿ ನನ್ನ ಒಂದು ಫ್ರೆಂಡ್ ನನ್ನ ಪ್ರ್ಯಾಂಕ್ ಮಾಡ್ಬೇಕಂತೇಳಿ ಒಂದು ಮೆಸೇಜನ್ನ ಸೆಂಡ್ ಮಾಡ್ಯಾನ. ಆ ಒಂದು ಸೆಂಡ್ ಒಳಗೆ ಏನಂತೇಳಿ ಮೆಸೇಜ್ ಐತಪ್ಪ, ಆ ಒಂದು ಮೆಸೇಜ್ ಯಾವುದಪ್ಪ ಅಂತ ಹೇಳೋದಾದ್ರೆ ಅದು ಹಿಂದಿ ಒಳಗೆ ಐತಿ. ಅದನ್ನು ನಾನು ನಿಮ್ಗೆ ಕನ್ನಡದಾಗ ಹೇಳಿಬಿಡ್ತೀನಿ. ಆಲ್ರೆಡಿ ನಾನು ಓದ್ಕೊಂಡಿದ್ದೀನಿ ಆ ಒಂದು ಮೆಸೇಜನ್ನ. ಓದ್ಕೊಂಡ್ಬಿಟ್ಟು ಈಗ ನಾನು ನಿಮ್ಗೆ ಕನ್ನಡದಾಗ ಹೇಳತ್ತೀನಿ. ಏನಂತ ಹೇಳ್ಯಾನಪ್ಪ ಅಂದ್ರೆ, ಜಿಯೋ ಅಂಬಾನಿ ಅವರು ತನ್ನ ಮಗನ ಸಲುವಾಗಿ ಫ್ರೀಯಾಗಿ ಕರೆನ್ಸಿನ ಬಿಡತಾರತ್ತೆ. ಎಷ್ಟ್ರದ್ದು ಬಿಡತ್ತಾರಪ್ಪ ಅಂದ್ರೆ ₹799 ಅಂದ್ರೆ ₹800 ಇದು. ಮೊದಲು 720 ₹30 ಇತ್ತು ಕರೆನ್ಸಿ. ಅದು ಈಗ ₹800 ಆಗೈತಿ. ಇರ್ಲಿ ಬಿಡ್ರಿ. ಅದು ಒಂದು ಕರೆನ್ಸಿ ಅಂದ್ರೆ 3 ತಿಂಗಳ ಕರೆನ್ಸಿನ ಫ್ರೀಯಾಗಿ ಎಲ್ಲರಿಗೂ ಕೊಡತ್ತಾರು. ಅದನ್ನು ನೀವು ಏನು ಮಾಡಬೇಕಪ್ಪ ಅಂದ್ರೆ ಜಸ್ಟ್ ನೀವು ಈ ಒಂದು ಲಿಂಕ್ ಅಂದರೆ ಒಂದು ಕೆಳಗೆ ಒಂದು ಲಿಂಕ್ ಐತಿಲ್ಲ, ಈ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಿಮ್ಮ ಒಂದು ನಂಬರ್ನ ಎಂಟರ್ ಮಾಡಬೇಕು. ಅದು ನಿಮ್ಗೆ ಹೇಳ್ತಾರೆ. ಈ ಥರ ಒಂದು ಮೆಸೇಜನ್ನು ನಾನು ಇವ ಸೆಂಡ್ ಮಾಡ್ಯಾನ ನಮ್ಮ ಒಂದು ಫ್ರೆಂಡ್ ಇವ. ಈ ಒಂದು ಮೆಸೇಜ್ ನೀವು ನೋಡ್ಕೊಂಡಿರ್ತೀರಿ. ಕೆಲವೊಂದಿಷ್ಟು ಜನ ಬಂದಿರ್ತೈತಿ ಒಂದು ಮೆಸೇಜ್. ಇವತ್ತು ಬಂದಿರ್ಲಿಕ್ಕಂದ್ರೂ ಮೊದಲು ಒಂದು 2-3 ವರ್ಷದಿಂದ ಈ ಒಂದು ಮೆಸೇಜ್ ನೋಡಿದ್ನಿ. ಇದೇ ಥರ ಮೆಸೇಜ್ಗಳನ್ನ ಭಾಳ ಕಳಿಸಿದ್ರು. ಒಂದು 2-3 ವರ್ಷದಿಂದ ಈ ಥರದ ಮೆಸೇಜ್ಗಳನ್ನ ಭಾಳ ನೋಡಿದ್ನಿ. ಈಗ ನೋಡತ್ನ ಇಂಥ ಮೆಸೇಜ್ಗಳನ್ನ. ಸೊ ಫ್ರೆಂಡ್ಸ್, ಈ ಒಂದು ಮೆಸೇಜ್ ಬಗ್ಗೆ ಹೇಳೋದಾದ್ರೆ ಈ ಒಂದು ಮೆಸೇಜ್ 100% ಬರೋ ಕೊಡ್ತಾನೋ ಫೇಕ್ ಇದೆ. ಸೊ ಫ್ರೆಂಡ್ಸ್, ನೀವು ಆಸೆಗೆ ಬೀಳಕ್ಕೆ ಹೋಗ್ಬೇಡ್ರಿ. ಲಿಂಕ್ಗಳನ್ನ ಯಾವುದೋ ಕಳಿಸಿದ್ರಪ್ಪ ಅಂದ್ರೆ ಕ್ಲಿಕ್ ಮಾಡಕ್ಕೆ ಹೋಗ್ಬೇಡ್ರಿ. ಅಲ್ಲಿ ಒಳಗೆ ನಿಮಗೆ ಪ್ರ್ಯಾಂಕ್ ಮಾಡುವಂಥ ಯಾವುದಾದ್ರೂ ಒಂದು ವಿಡಿಯೋ, ಯಾವುದಾದ್ರೂ ಒಂದು ಟೈಟಲ್ ಏನಾದ್ರು ಬರ್ದಿರ್ತಾರೋ. ಸೊ ಫ್ರೆಂಡ್ಸ್, ಸುಮ್ಕೆ ನೀವು ಪ್ರ್ಯಾಂಕ್ ಹಾಕಿರಿ ಇಲ್ಲಿ. ಸೊ ಫ್ರೆಂಡ್ಸ್, ನಾನು ಇನ್ನೊಂದು ಹೇಳ್ಬೇಕು ನಿಮ್ಗೆ, ಈ ಥರ ಲಿಂಕ್ ಅಷ್ಟೇ ಅಲ್ದಾನ ನೀವು ಹಲವಾರು ಥರ APK ಅಂತ ಬರ್ತಾವೆ, ಗೂಗಲ್ದಾಗ ಬರ್ತಾವೆ. ಅವು ಪ್ಲೇಸ್ಟೋರ್ದಾಗ ಇರೋಂಗಿಲ್ಲ. ಆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿರಿ, ಫ್ರೀಯಾಗಿ ರಿಚಾರ್ಜ್ ಮಾಡ್ಕೊಳ್ರಿ. ಈ ಒಂದು ವೆಬ್ಸೈಟಿಗೆ ಬರ್ರಿ, ಈ ಒಂದು ಲಿಂಕ್ ಮ್ಯಾಗೆ ಕ್ಲಿಕ್ ಮಾಡಿರಿ. ಈ ಥರ ಇವತ್ತು ಅಷ್ಟೇ ಅಲ್ಲ, ಇದೋ ಒಂದು ಅತ್ತಲ್ಲ, ಎಲ್ಲ ಥರ ನೋಡಿರಿ. ನೀವು ಫ್ರೀಯಾಗಿ ಕರೆನ್ಸಿನ ಬಿಟ್ಕೋಬೋದು ಅಂತೇಳಿ ನಿಮಗೆ ಈ ಕಡೆ ಮಾಡಿಸ್ಬಾರ್ದೆಲ್ಲ ಕೆಲಸ ಮಾಡಿಸ್ತಾರೋ. ಕರ್ಕೊಂಡು ಹೋಲಾರ ಕಡೆ ಎಲ್ಲ ನಿಮ್ಮನ್ನು ವೆಬ್ಸೈಟ್ನಾಗ ಕರ್ಕೊಂಡು ತಿರುಗಾಡಿ ಅವರ ಒಂದು ವ್ಯೂಸ್ಗಳನ್ನ ಹೆಚ್ಚಿಗೆ ಮಾಡಿಸ್ಕೋತಾರೋ. ಸೊ ಫ್ರೆಂಡ್ಸ್, ಇದರಿಂದ ಲಾಭ ಏನಾಕೈತಪ್ಪ ಅಂದ್ರೆ ನಿಮಗೇನೋ ಲಾಭ ಇರೋಂಗಿಲ್ಲ, ನಿಮಗೇನು ಕರೆನ್ಸಿನೂ ಬರೋಂಗಿಲ್ಲ. ಲಾಭ ಇರೋದೆಲ್ಲ ಯಾವ ಒಂದು ವಿಡಿಯೋ ಮಾಡ್ತಾನಲ್ಲ ಅವಂಗೆ ಲಾಭ ಇರ್ತೈತಿ. ಯಾಕಪ್ಪ ಅಂದ್ರೆ ಅವಂದೇ ಆದಂಥ ಒಂದು ವೆಬ್ಸೈಟ್ ಇರ್ತೈತಿ, ಅಥವಾ ಅವಂದೇ ಆದಂಥ ಒಂದು ಅಪ್ಲಿಕೇಶನ್ ಇರ್ತೈತಿ. ಆ ಒಂದು ಅಪ್ಲಿಕೇಶನ್ದಾಗ ಅಥವಾ ಆ ಒಂದು ವೆಬ್ಸೈಟ್ನಾಗ ಅವ್ಗೆ ಬರೀ ಟ್ರಾಫಿಕ್ ಬೇಕಾಗಿರ್ತೈತಿ. ಟ್ರಾಫಿಕ್ ಅಂದ್ರೆ ವ್ಯೂಸ್ ಬರೋ ಸಲುವಾಗಿ ನಿಮ್ಮನ್ನ ಆ ಒಂದು ವೆಬ್ಸೈಟ್ನಾಗ ಕರ್ಕೊಂಡು ಹೋಗ್ತಾನ. ಸೊ ಫ್ರೆಂಡ್ಸ್, ಈ ಥರ ನೀವು ಸುಮ್ಮನೆ ಹೋಗಿ ಬಂದಂಗೆ ಆಕೈತಿ, ನಿಮ್ಗೇನೂ ಲಾಭ ಸಿಗೋದಿಲ್ಲ. ಸೊ ಫ್ರೆಂಡ್ಸ್, ಇವನು ಬಿಟ್ಟು ನಿಮ್ಗೆ ಪ್ಲೇಸ್ಟೋರ್ದಾಗ ಹಲವಾರು ಥರ ಅರ್ನಿಂಗ್ ಅಪ್ಲಿಕೇಶನ್ ಬರ್ತಾವೆ. ಯಾವ ಥರ ಬರ್ತಾವಪ್ಪ ಅಂದ್ರೆ ಅಲ್ಲೇ ನೀವು ಅರ್ನ್ ಮಾಡಿ ಅಲ್ಲೇ ನೀವು ಕರೆನ್ಸಿನ ಬಿಟ್ಕೋಬೋದು. ಸೊ ಫ್ರೆಂಡ್ಸ್, ಈ ಥರದ ಅಪ್ಲಿಕೇಶನ್ಗಳು ಭಾಳ ಬರ್ತಾವೆ. ಈ ಥರದ ಅಪ್ಲಿಕೇಶನ್ಗಳು ಯಾವಾಗ ಇದು ಸಿಕ್ಕುವಪ್ಪ ಅಂದ್ರೆ ನಾನು ಪ್ಲೇಸ್ಟೋರ್ದಾಗ ಹೋಗ್ಬಿಟ್ಟು ಡೈರೆಕ್ಟಾಗಿ ಅದ್ರ ಬಗ್ಗೆ ನಾನು ರಿವ್ಯೂ ಕೊಡ್ತಿರ್ತೀನಿ. ಸೊ ಫ್ರೆಂಡ್ಸ್, ಮುಂದಿನ ಒಂದು ದಿನದಾಗ ಅಂತ ಯಾವ ಅಪ್ಲಿಕೇಶನ್ ಕಂಡುಪ್ಪ ಅಂದ್ರೆ ವಿಡಿಯೋ ಮಾಡ್ತೀನಿ. ಸದ್ಯಕ್ಕೆ ಯಾವಿಲ್ಲ. ಸೊ ಫ್ರೆಂಡ್ಸ್, ನನ್ನ ಒಂದು ಬಯೋದಾಗ ಬಂದುಬಿಟ್ಟು, ನನ್ನ ಒಂದು ಡಿಸ್ಕ್ರಿಪ್ಷನ್ದಾಗ ಬಂದುಬಿಟ್ಟು ಹಲವಾರು ವಿಡಿಯೋಗಳ ಲಿಂಕ್ನ ಇಟ್ಟಿರ್ತೀನಿ. ಅದ್ರೊಳಗೆ ಬಂದುಬಿಟ್ಟು ಮೇನಾಗಿ ಈಸಿ ಆಗುವಂಗೆ ಮನ್ಯಾಗ ಕೂತಾನ ₹100 ₹200 ಮಟ್ಟ ಆರಾಮಾಗಿ ದುಡಿಯುವಂಥ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ವಿಡಿಯೋ ಅಂತೂ ಭಾಳ ಮಾಡೀನಿ. ಹೋಗ್ಬಿಟ್ಟು ಚಾನಲ್ದಾಗ ಒಂದು ಸಲ ಚೆಕ್ಔಟ್ ಮಾಡ್ಕೊತ ನೋಡಿರಿ. ಸೊ ಫ್ರೆಂಡ್ಸ್, ನೀವು ಖಂಡಿತ 100% ಹೇಳ್ತಾನೆ, ನೀವು ವಿಡಿಯೋ ಇಲ್ಲಾಂದ್ರೆ ಒಂದು 2-3 ವಿಡಿಯೋ ಅಂತೂ ಇಷ್ಟ ಆಗತ್ತವು. ನನಗೂ ಕೂಡ ನಾ ಮಾಡುವಂಥ ಪ್ರತಿಯೊಂದು ವಿಡಿಯೋಗಳು ನನಗೂ ಕೂಡ ಇಷ್ಟ ಆಕ್ಕವು. ನಾ ಒಂದು ಅರ್ನಿಂಗ್ಸ್ ಅನ್ನೋದು ಲೈಫ್ ಟೈಮ್ ಮಟ್ಟ ಅರ್ನಿಂಗ್ ಮಾಡ್ಬೋದು ಆ ಒಂದು ಅಪ್ಲಿಕೇಶನ್ ಮುಖಾಂತರ. ಅಂಥ ಅರ್ನಿಂಗ್ ಅಪ್ಲಿಕೇಶನ್ಗಳ ಬಗ್ಗೆ ವಿಡಿಯೋ ಮಾಡೀನಿ. ಸೊ ಫ್ರೆಂಡ್ಸ್, ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ನೋಡಿರಿ. ಇನ್ನು ಈ ಒಂದು ಕರೆನ್ಸಿ ಮ್ಯಾಟ್ರಿಗೆ ಬರೋದಾದ್ರೆ, ಸೊ ಫ್ರೆಂಡ್ಸ್, ಈ ಥರದ ಲಿಂಕ್ಗಳು ಯಾರು ಕಳಿಸಿದ್ರಪ್ಪ ಅಂದ್ರೆ ಕ್ಲಿಕ್ ಮಾಡಕ್ಕೆ ಹೋಗ್ಬೇಡ್ರಿ. ಮತ್ತು ಈ ಒಂದು ವಿಡಿಯೋದ ಉದ್ದೇಶ ಎಲ್ಲ ಹೇಳೀನಿ, ಪರ್ಪಸ್. ಸೊ ಫ್ರೆಂಡ್ಸ್, ಮುಂದಿನ ಒಂದು ವಿಡಿಯೋದಾಗ ಮತ್ತೆ ನಿಮಗೆ ಭೇಟಿ ಹಾಕೋಣ. ಅಲ್ಲಿವರೆಗೂ ಟಾಟಾ.